ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಸ್ಥಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ ನಿನ್ನ ಆತ್ಮಾದಿ ಪ್ರವರ್ಧಿಸಲು. ಅಸ್ಥಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ ನಿನ್ನ ಆತ್ಮಾದಿ ಪ್ರವರ್ಧಿಸಲು. ಬೆಂಕಿಯಾಗಿ ಅಭಿಷೇಕಿಸಿ, ಅಗ್ನಿ ಜ್ವಾಲೆಯಾಗಿ ಅಭಿಷೇಕಿಸಿ, ಬಿರುಗಾಳಿಯಾಗಿ ಅಭಿಷೇಕಿಸಿ, ಆತ್ಮ ನದಿಯಲ್ಲಿ ಅಭಿಷೇಕಿಸಿ, ಆತ್ಮ ನದಿಯಲ್ಲಿ ಅಭಿಷೇಕಿಸಿ, ಆತ್ಮ ನದಿಯಲ್ಲಿ ಅಭಿಷೇಕಿಸಿ. ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಅನೇಕರಿಗೆ ಪವಿತ್ರಾತ್ಮರ ಕುರಿತು ಜ್ಞಾನವಿಲ್ಲ. ಪವಿತ್ರಾತ್ಮರನ್ನು ಪಡೆದುಕೊಳ್ಳುವುದು ಹೇಗೆಂದು ತಿಳಿಯದೆ ತತ್ತರಿಸಿ ಹೋಗಿರುವ ಈ ಸಮಯದಲ್ಲಿ ಪವಿತ್ರಾತ್ಮರನ್ನು ಪಡೆದುಕೊಳ್ಳುವುದು ಹೇಗೆಂದು ಪವಿತ್ರ ಗ್ರಂಥ ನಮಗೆ ಸ್ಪಷ್ಟೀಕರಿಸುತ್ತದೆ. ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯ ವಚನ 37-38. ಅವರು ಪ್ರೇಷಿತರನ್ನು ಉದ್ದೇಶಿಸಿ, ಸಹೋದರರೇ, ಈಗ ನಾವು ಮಾಡಬೇಕಾದುದು ಏನು ಎಂದು ಕೇಳಿದರು. ಪ್ರೇಷಿತರು ಪಡೆದುಕೊಂಡಂತಹ ಪವಿತ್ರಾತ್ಮರ ವರವನ್ನು, ಪವಿತ್ರಾತ್ಮರ ಅಭಿಷೇಕವನ್ನು ನೋಡಿದ ಜನರು ಪ್ರೇಷಿತರಲ್ಲಿ ಕೇಳುತ್ತಾರೆ, ನೀವು ಪಡೆದುಕೊಂಡ ಆ ಪವಿತ್ರಾತ್ಮರ ವರದಾನವನ್ನು ನಾವು ಪಡೆದುಕೊಳ್ಳಲು ನಾವು ಮಾಡಬೇಕಾದುದಾದರೂ ಏನು ಎಂದು ಪ್ರಶ್ನಿಸುವಾಗ ಪೇತ್ರನು ಎದ್ದು ನಿಂತು ಹೇಳುತ್ತಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ, ಯೇಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಲಿ. ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ, ದೇವರ ವರವಾದ ಪವಿತ್ರಾತ್ಮರನ್ನ ಹೊಂದಿಕೊಳ್ಳುವಿರಿ. ಪ್ರೈಸ್ ದ ಲಾರ್ಡ್. ಈ ಪ್ರಾಸೆಸ್ ಇಂದಲ್ಲದೆ ಬೇರೆ ಯಾವ ರೀತಿಯಿಂದಲೂ ಪವಿತ್ರಾತ್ಮರನ್ನ ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮಲ್ಲಿ ಹಣಕಾಸು, ಚಿನ್ನ, ಬೆಳ್ಳಿ, ಬಂಗಾರ ಇರಬಹುದು. ಮಾರ್ಕೆಟಲ್ಲಿ, ಮಾಲಲ್ಲಿ ಅನೇಕ ವಿಧವಾದ ವಸ್ತುಗಳು ನಿಮಗೆ ದೊರಕಬಹುದು. ಆದರೆ ರಕ್ಷಣೆಯನ್ನು, ಜೀವೋದ್ಧಾರವನ್ನು, ನಿತ್ಯ ಜೀವವನ್ನು ನಮ್ಮಲ್ಲಿ ತಂದುಕೊಡುವ ಪವಿತ್ರಾತ್ಮರ ವರವನ್ನ, ಪವಿತ್ರಾತ್ಮರನ್ನ ಪಡೆದುಕೊಳ್ಳಬೇಕೆಂದರೆ ಇರುವ ಏಕೈಕ ಮಾರ್ಗ ಶ್ರೀ ಯೇಸು ಮಾರ್ಗ. ಯಾವಾತನು ಪ್ರಭು ಯೇಸು ದೇವರ ಪುತ್ರ, ನನ್ನ ರಕ್ಷಕ ಎಂದು ವಿಶ್ವಾಸಿಸಿ ಪಾಪಕ್ಕೆ, ಹಳೆಯ ಜೀವನಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖರಾಗಿ ಯೇಸುವಿನ ರಕ್ತದಿಂದ ಅವನ ಪಾಪಗಳು ಕ್ಷಮಿಸಲ್ಪಟ್ಟು ದೀಕ್ಷಾ ಸ್ನಾನದ ಮೂಲಕ ಹೊಸ ಸೃಷ್ಟಿಯಾಗಿ ಮಾರ್ಪಡುವಾಗ ಆ ವ್ಯಕ್ತಿಯಲ್ಲಿ ಪವಿತ್ರಾತ್ಮರು ಬಂದು ವಾಸಿಸುತ್ತಾರೆ. ಅಂಥವನು ಪವಿತ್ರಾತ್ಮ ಭರಿತನಾಗುತ್ತಾನೆ. ಆ ವ್ಯಕ್ತಿ ಪವಿತ್ರಾತ್ಮರನ್ನ ಹೊಂದಿಕೊಳ್ಳುತ್ತಾರೆ. ಬೇರೆ ಯಾವ ವಿಧದಲ್ಲಿಯೂ ಪವಿತ್ರಾತ್ಮರು ನಮಗೆ ದೊರಕುವುದಿಲ್ಲ. ಆದ ಕಾರಣ ಪ್ರಭು ಯೇಸು ಹೇಳಿದರು, ಲೋಕ ಪವಿತ್ರಾತ್ಮರನ್ನು ಪಡೆದುಕೊಳ್ಳುವುದೂ ಇಲ್ಲ, ಲೋಕಕ್ಕೆ ಪವಿತ್ರಾತ್ಮರನ್ನ ಅರಿವಿಲ್ಲ, ಪವಿತ್ರಾತ್ಮರ ಬಗ್ಗೆ ಅದು ತಿಳಿದುಕೊಂಡಿಲ್ಲ. ಇವತ್ತು ಲೋಕ ಅಂದರೆ ಕ್ರೈಸ್ತರನ್ನ ಬಿಟ್ಟು ಬೇರೆ ಯಾವ ವ್ಯಕ್ತಿಗಳೇ ಆಗಲಿ, ಬೇರೆ ಯಾವ ಧರ್ಮದವರೇ ಆಗಲಿ, ಅವರಿಗೆ ಪವಿತ್ರಾತ್ಮ ಯಾರು ಎಂಬುದು ಗೊತ್ತಿಲ್ಲದೆ ಹೋದರೆ ಅವರು ಪವಿತ್ರಾತ್ಮರಿಂದ ಭೂಷಿತರಾಗುವುದಾದರೂ ಹೇಗೆ? ಪವಿತ್ರಾತ್ಮರನ್ನು ಪಡೆದುಕೊಳ್ಳುವುದಾದರೂ ಹೇಗೆ? ಅವರು ಯಾರೇ ಆಗಿರಲಿ, ಅವರಿಗೆ ಪವಿತ್ರಾತ್ಮರ ಕುರಿತು ಜ್ಞಾನವಿಲ್ಲದೆ ಹೋದರೆ ಅವರು ಪವಿತ್ರಾತ್ಮ ಭರಿತರಾಗಲು ಸಾಧ್ಯವಿಲ್ಲ. ಆದ ಕಾರಣ ಯೇಸು ಹೇಳ್ತಾರೆ, ಲೋಕ ಪವಿತ್ರಾತ್ಮರನ್ನ ಕಾಣುವುದೂ ಇಲ್ಲ, ಪವಿತ್ರಾತ್ಮರ ಬಗ್ಗೆ ಅದು ಅರಿವು ಪಡೆದುಕೊಳ್ಳುವುದೂ ಇಲ್ಲ, ಪವಿತ್ರಾತ್ಮರು ಅವರಲ್ಲಿ ಅಭಿಷೇಕಿಸಲ್ಪಡಲು ಸಹ ಸಾಧ್ಯವಿಲ್ಲ. ಆದರೆ ಯಾರೇ ಆಗಿರಲಿ, ಯಾವ ಜಾತಿ ಜನಾಂಗವಾಗಿರಲಿ, ಯಾವ ಧರ್ಮದವರೇ ಆಗಿರಲಿ, ಯೇಸು ನನ್ನ ರಕ್ಷಕ, ಯೇಸು ದೇವರ ಪುತ್ರ ಎಂದು ಯೇಸುವಿಗೆ ಅಭಿಮುಖರಾಗಿ
ಯೇಸು ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಯೇಸು ರಕ್ತದಿಂದ ಪಾಪಕ್ಷಮೆಯನ್ನು ಹೊಂದಿಕೊಳ್ಳುತ್ತಾರೋ ಅಂತ ವ್ಯಕ್ತಿ ದೀಕ್ಷಾ ಸ್ನಾನದ ಮೂಲಕ ಪಾಪಕ್ಷಮೆಯನ್ನು, ಪವಿತ್ರಾತ್ಮರ ವರದಾನವನ್ನು ಹೊಂದಿಕೊಳ್ಳುತ್ತಾರೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪವಿತ್ರಾತ್ಮರನ್ನ ನಮಗೆ ಮಾತ್ರವಲ್ಲ, ನಮ್ಮ ಸಂತಾನಕ್ಕೂ ದೂರವಿರುವ ಪ್ರತಿಯೊಬ್ಬರಿಗೂ ನೀಡಲಾಗಿದೆ. ಅದನ್ನು ನಾವು ಪಡೆದುಕೊಳ್ಳಬೇಕಾಗಿದೆ ಅಷ್ಟೇ. ಇಂದು ಲೋಕಕ್ಕೆ ಪವಿತ್ರಾತ್ಮರ ಕುರಿತು ಅರಿವಿಲ್ಲ, ಪವಿತ್ರಾತ್ಮರ ಕುರಿತು ಜ್ಞಾನವಿಲ್ಲ. ಆದರೆ ಪವಿತ್ರಾತ್ಮರ ಕುರಿತು ಜ್ಞಾನವನ್ನು ಪಡೆದುಕೊಂಡು ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ಪವಿತ್ರಾತ್ಮರನ್ನು ಪಡೆದುಕೊಂಡಿರುವ ನಾವು ಪರಿಶುದ್ಧತೆಯಲ್ಲೂ ಪಾವಿತ್ರತೆಯಲ್ಲಿಯೂ ಸತ್ಯದ ಸನ್ಮಾರ್ಗದಲ್ಲಿಯೂ ಜೀವಿಸಿ ನಡೆ ನುಡಿಯಿಂದ ಯೇಸುವಿಗೆ ಸಾಕ್ಷಿಗಳಾದ ಮಕ್ಕಳಾಗುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡಲಿ. ವಿಶೇಷವಾಗಿ ಈ ಲೋಕಕ್ಕೆ ಈ ಶುಭ ಸಂದೇಶವನ್ನ ಸಾರಿರಿ. ಅಂದು ಪೇತ್ರ ಎದ್ದು ನಿಂತು ಪವಿತ್ರಾತ್ಮರನ್ನ ಪಡೆದುಕೊಳ್ಳುವ ವಿಧಾನ ಹೇಗೆ ಎಂದು ಸಾಕ್ಷೀಕರಿಸಿದ ಕಾರಣ ಸುಮಾರು 3,000 ಮಂದಿ ಯೇಸುವನ್ನ ಸ್ವೀಕರಿಸಿ ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ಸಭೆಯನ್ನ ಸೇರಿಸಿಕೊಂಡರು. ಇಂದು ಸ್ನಾನದೀಕ್ಷೆ ಪಡೆದುಕೊಂಡಿರುವ ಪ್ರತಿಯೊಬ್ಬರು ಯೇಸುವನ್ನು ಸಾರಬೇಕಾದುದು, ಪವಿತ್ರಾತ್ಮರ ಕುರಿತಾದ ಅರಿವನ್ನ ಜ್ಞಾನವನ್ನ ಹುಟ್ಟಿಸಬೇಕಾದುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ಪವಿತ್ರಾತ್ಮರ ಧೈರ್ಯ ಸ್ಥೈರ್ಯ ಸುಜ್ಞಾನದಿಂದ ತುಂಬಿದವರಾಗಿ ಪವಿತ್ರಾತ್ಮರ ಕುರಿತು ಜ್ಞಾನವನ್ನು ಪರರಿಗೆ ಹಂಚಿಕೊಡಲು ಬೇಕಾದ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ, ಆತ್ಮಗಳನ್ನು ದೇವರ ರಾಜ್ಯಕ್ಕಾಗಿ ಸಂಪಾದನೆ ಮಾಡುವ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ, ಸೈತಾನನ ಆಳ್ವಿಕೆಯಲ್ಲಿ ಕತ್ತಲೆಯ ಪ್ರಪಂಚದಲ್ಲಿ ನಾಶನದಲ್ಲಿರುವ ಆತ್ಮಗಳನ್ನು ದೇವರ ರಾಜ್ಯದೆಡೆಗೆ ಬೆಳಕಿನ ಮಕ್ಕಳಾಗಿ ಕರೆತರುವ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.